ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ತಮಗೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟು. ಇನ್ನೊಮ್ಮೆ ಗಮನಿಸಬೇಕಾಗಿರುವಂತಹ ವಿಚಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ 2030 ದಿಸ್ ಅ ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಮೈಸೂರು ನರಸೀಪುರ ರಸ್ತೆ. ಮೈಸೂರು ಅಕಸ್ಮಾತ್ ಈ ಲೊಕ್ಯಾಲಿಟಿ ಡಿಸ್ಟೆನ್ಸು ಏನೂ ಗೊತ್ತಾಗಿಲ್ಲ ಅಂತಂದರೆ, ಮೈಸೂರು ಟಿ ನರಸೀಪುರ ಅಥವಾ ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್ ಏನಿದೆ ಅಲ್ಲಿಂದ ಅಬೌಟ್ 4.5 5 ಕಿಲೋಮೀಟ್ರ್ ಆಗುತ್ತೆ. ಸಿದ್ಧಾರ್ಥ ಲೇಔಟ್. ನಾನು ಯಾಕೆ ಈ ಜಾಗಗಳ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಲೊಕ್ಯಾಲಿಟಿ, ಡಿಸ್ಟೆನ್ಸ್ ಆ್ಯಂಡ್ ಲೊಕೇಶನ್, ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಬೈ ಅ ಪ್ರಾಪರ್ಟಿ. ಸೊ ಅದಕ್ಕೋಸ್ಕರ ಲೊಕೇಶನ್ ಎಲ್ಲಿದೆ ಅಂತಂದರೆ, ಮೈಸೂರು ಸಿದ್ಧಾರ್ಥ ಲೇಔಟಿಂದ ಈ ಲೊಕೇಶನ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ಲಲಿತ್ ಮಹಲ್ ಪಕ್ಕದಲ್ಲಿರುವಂತಹ ಟಿ ನರಸೀಪುರ ರೋಡಿಂದ ಬಟ್ ನೀವು 4 ಕಿಲೋಮೀಟರ್ ಸಂಚರಿಸಿದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ 2030 ನಾರ್ತ್ ಫೇಸಿಂಗಿಂದ ನನಗೆ ಎಂಟರ್ ಆಗ್ತಾಯಿನಿ. ಎಂಟರ್ ಈ ಮನೆ ನೀವೇನು ನೋಡ್ತಾ ಇರೋ ಡೋರ್ಗಳು, ವಿಂಡೋ ಫ್ರೇಮ್ಸು, ಶಟರು ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಟೀ ಕುಡಿಲಿ ಮಾಡಿರುವಂಥದ್ದು. ಗ್ರನೈಟ್ ಫ್ಲೋರಿಂಗ್ ಇದೆ. ರೆಡಿ ಟು ಮೂವ್ ಇನ್, ಫುಲ್ಲಿ ಫರ್ನಿಶ್ಡ್ ಹೌಸ್ ಫಾರ್ ಸೇಲ್. ಭಾಳಷ್ಟು ವಿಚಾರಗಳಲ್ಲಿ ಏನು ಒಂದು ಮನೆ ನೋಡಲಿಕ್ಕೆ ನಾವು ಹೋದಾಗ ಒಂದು ಪೊಸಿಷನಿಂಗ್ ಅಂದರೆ ಯೂಸೇಜ್ ಆಫ್ ದಿ ಸೈಟ್ ನೋಡಿ. ಇದೊಂದು 2030 ಮನೇಲಿ ಅಬೌಟ್ ನಿಮಗೆ 5 ರಿಂದ 6 ಕಂಫರ್ಟಬಲ್ ಆಗಿ ಸೋಫಾಗಳನ್ನ ಹಾಕ್ಕೊಂಡು ಮಧ್ಯದಲ್ಲಿ ಓಡಾಡುವಷ್ಟು ಜಾಗನ ಬಿಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟು, CCTV ಕ್ಯಾಮ್ರಾ ಈಗಾಗಲೇ ಹಾಕಿದ್ದಾರೆ. ಫಾಲ್ ಸೀಲಿಂಗು, ಫ್ಯಾನ್ಗಳು, ಎಲೆಕ್ಟ್ರಿಕಲ್ ಲೈಟಿಂಗ್ ಸಿಸ್ಟಮು, ಗ್ರನೈಟ್ ಫ್ಲೋರಿಂಗು. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು, ಅದರ ಪಕ್ಕದಲ್ಲೇ ರೂಮಿನ ಪಕ್ಕದಲ್ಲೇ ದೇವರ ಕೋಣೆಗೆ ಅಟ್ಯಾಚ್ ಆದಾಗೇ ಯು ವಿಲ್ ಸಿ ಅ ಕಿಚನ್ ಏರಿಯಾ. ಈಗ ನಾನು ರೂಮ್ ತೋರಿಸ್ತಾ ಇದ್ದೀನಿ. ರೂಮ್ನಲ್ಲಿ ವಾರ್ಡ್ರೋಬ್ಗಳು ಮಾಡಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ಇರುವಂಥ ರೂಮ್ನಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ಅನ್ ಅಟ್ಯಾಚ್ ಬಾತ್ರೂಮ್. ಯಾಕೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಾನು ಎಂಟ್ರ್ ಆದ ತಕ್ಷಣವೇ ಐ ಹ್ಯಾವ್ ಟು ಶೋ 2 ವಿಚಾರಗಳನ್ನ ತೋರಿಸ್ಬೇಕಾಗಿ ಬರುತ್ತೆ. ನೀವು ನನ್ನ ಹತ್ರನೂ ಒಂದು ವೆಸ್ಟ್ ಫೇಸಿಂಗ್ ಸೈಟ್ ಇದೆ, ಮನೇನ ಹೇಗೆ ಕಟ್ಕೋಬೇಕು ನೋಡಿ ಇಲ್ಲಿದೆ. ಈಗ ತೋರಿಸ್ತಾ ಇರುವಂತಹ ಜಾಗ, ದಿಸ್ ಈಸ್ ಅ ಕಿಚನ್ ಏರಿಯಾ. ದಿಸ್ ಇಸ್ ದಿ ಕಿಚನ್ ಏರಿಯಾದಲ್ಲಿ 2030 ಮನೆಗಳಲ್ಲಿ ವೀಕ್ಷಕರೇ ನಿಮಗೆ ಸ್ಟೋರೇಜ್ ಪ್ರಾಬ್ಲಮಲ್ಲಿ ಇಷ್ಟೇ ಸ್ಟೋರೇಜು ಮಾಡಲಿಕ್ಕೆ ಆಗೋದು. ಅದರಲ್ಲಿ ಎಷ್ಟು ಸ್ಪೇಸ್ನ ಪ್ರೀಮಿಯಮ್ ಆ್ಯಂಡ್ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಈಗ ಮನೆಯ ಹಿತ್ತಲು, ಇಲ್ಲಿ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ಸಂಪ್ ಸಹ ಇಲ್ಲೇ ಇದೆ. ನೀರಿನ ವ್ಯವಸ್ಥೆ, ನಾನು ನೀರಿನ ವ್ಯವಸ್ಥೆ ಹೇಳ್ಬಿಡ್ತೀನಿ. ಸರ್ಕಾರದಿಂದ ನೀರಿನ ವ್ಯವಸ್ಥೆ ಇರುವಂತಹ, ದಿನನಿತ್ಯ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ ನೋಡಿ. ನಾನು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ತೋರಿಸ್ತೆ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂದೆ. ಎಂಟ್ರೆನ್ಸಲ್ಲೇ ಒಂದು ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಕೊಟ್ಟಿದ್ದಾರೆ. ವಾಟರ್ ಹೀಟರ್ ಈಗಾಗಲೇ ಇವರೇ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟು. ನಾನು ಕಿಚನ್ ಏರಿಯಾ ಪಕ್ಕ ನಿಮಗೆ ಐ ಹ್ಯಾಡ್ ಶೋನ್ ಯು ದಿಸ್ ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಅಂತ ಹೇಳಿದೆ. ಬಟ್ಟೆ ಎಲ್ಲಿ ಒಗೆಯೋದು? ವಾಷಿಂಗ್ ಮಿಷಿನ್ ನೋಡಿ ಇಲ್ಲಿ ಇಟ್ಕೊಳ್ಳೋದು. ವಾಷಿಂಗ್ ಮಿಷಿನಲ್ಲಿ ಇಟ್ಕೊಳ್ಳಿ, ಬಟ್ಟೆ ಒಗೆದು ಗ್ರೌಂಡ್ ಫ್ಲೋರ್ಲೇ ಒಣಗಿ ಹಾಕಿ. ಮೇಲ್ಗಡೆನೂ ಪ್ರಾವಿಷನ್ ಮಾಡಿದ್ದಾರೆ. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ, ಮೇಲ್ಗಡೆನೂ ಪ್ರಾವಿಷನ್ ಮಾಡಿದ್ದಾರೆ. ಯಾವುದಕ್ಕೆ? ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ. ಎವ್ರಿ ಟೈಮ್ ನೀವು ಪ್ರತಿ ಸರಿನೂ ಮಾಡಿ ಮೇಲೆ ಹೋಗಿ ಹತ್ತು ಬಟ್ಟೆ ತೊಗೊಂಡು ಒಗೆದು ಒಣಗಿ ಹಾಕ್ಬಿಟ್ಟು ತಿರ್ಗಾ ಒಣಗಿದ ನಂತರ ತರಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಗ್ರೌಂಡ್ ಫ್ಲೋರಲ್ಲೇ ಈ ಆಪ್ಷನ್ನ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ, ಆ್ಯಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. ನಾನು ಹೇಳಿದಂತೆ ವೆರಿ ವೆಲ್ ಪ್ಲ್ಯಾಂಡ್, ಎಕ್ಸಿಕ್ಯೂಟೆಡ್ ಆ್ಯಂಡ್ ವರ್ಕ್ಮೆನ್ಶಿಪ್. ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈಗ ಇದು ರೂಮ್ ನಂಬರ್ 2, 2ನೇ ರೂಮು, ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಅ ಬಾಲ್ಕನಿ. ನೋಡಿ ಇದು ಬಾಲ್ಕನಿ. ನಾನು ಬರೀ ಮನೆ ತೋರಿಸಿದ್ರು ಸಹ ಭಾಳ ಜನಕ್ಕೆ ಗೊತ್ತಾಗಲ್ಲ ಲೊಕ್ಯಾಲಿಟಿ ಹೇಗಿದೆ ಅಂತ. ಅದಕ್ಕೋಸ್ಕರ ನಾನು ಬಾಲ್ಕನಿಯಿಂದ ಐ ಜಸ್ಟ್ ಗಿವ್ ಯು ಟಾಪ್ ವ್ಯೂ. ಅಂದರೆ ಹೇಗಿದೆ ಇದು ಲೊಕ್ಯಾಲಿಟಿ, ಹೇಗಿದೆ, ಮನೆಗಳಿದೆಯಾ ಸುತ್ತಮುತ್ತದಲ್ಲಿ ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ತೀನಿ. ಒಂದು ಕಿಂಗ್ ಸೈಜ್ ಬೆಡ್ನ, ಮಾಸ್ಟರ್ ಕಿಂಗ್ ಸೈಜ್ ಆಗಲ್ಲ, ಸ್ವಲ್ಪ ಕಿಂಗ್ ಸೈಜ್ಗಿನ ಸ್ವಲ್ಪ ಚಿಕ್ಕ ಬೆಡ್ನ ಹಾಕೋಬಹುದು. ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಏನು ನಾನು ಇವಾಗ ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ, ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ನಿಮ್ಮ ಹತ್ರನೂ ಒಂದು 2030 ಸೈಟ್ ಇದ್ದು ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಸುಪ್ರೀತ್, ಹೇಗಿದೆ ನೋಡಿ. ಐಡಿಯಲಾಗಿ ಒಂದು ಕಿಂಗ್ ಸೈಜ್ ಬೆಡ್ನ ಇಲ್ಲಿ ಹಾಕ್ಕೋಬೋದು. ಅದಕ್ಕೆ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದೆ. ಅದರ ಪಕ್ಕದಲ್ಲಿ ಸ್ಟಡಿ ಏರಿಯಾ ಇದೆ. ಬೇಕಾದಲ್ಲಿ ಇದನ್ನು ವಾರ್ಡ್ರೋಬ್ ಮಾಡ್ಕೊಳ್ಳಿ. ಈಗಾಗಲೇ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ನನಗೆ ಬೇಡ ವಾರ್ಡ್ರೋಬ್ ಬೇಕು, ಸ್ಟಡಿ ಯೂನಿಟ್ ಬೇಡ ಅಂದಲ್ಲಿ ಭಾಳ
ದೇ ಹ್ಯಾವ್ ಥಾಟ್ಫುಲಿ ಡನ್. ಇದೇನಂತಂದರೆ ಇದು ಬೇಡ ಅಂದಲ್ಲಿ ಜಸ್ಟ್ ಹೀಗೆ ಲಿಫ್ಟ್ ಮಾಡಿದ್ರೆ ಇದನ್ನು ಕ್ಲೋಸ್ ಮಾಡ್ಬೋದು. ಯು ಕ್ಯಾನ್ ಕ್ಲೋಸ್ ದಿಸ್. ನೀವೇನು ಇದನ್ನು ಪರ್ಮನೆಂಟಾಗಿ ಇಟ್ಕೋಬೇಕು ಅಂತಲಿಲ್ಲ, ಇಟ್ಕೊಳ್ದೇ ಇದ್ದರೂ ಈ ಥರ ಟೇಬಲ್ಗಳನ್ನ ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಮನೆಯಲ್ಲಿ ಈಗಾಗಲೇ ಭಾಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮಕ್ಕಳಿರ್ತಾರೆ, ಸ್ಟಡಿ ಟೇಬಲ್ ಬೇಕು, ಓದ್ಕೊಳ್ಳಿಕ್ಕೆ ಜಾಗ ಬೇಕು, ಪುಸ್ತಕ ಇಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ. ನೋಡಿ ಇಲ್ಲಿ ಅದಕ್ಕೋಸ್ಕರ ಕ್ಲಿಯರಾಗಿ ಮಾಡಿದ್ದಾರೆ. 3 ರೂಮು, 2 ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ವಾಶ್ರೂಮು, ಗ್ರನೈಟ್ ಫ್ಲೋರಿಂಗು, ಆಲ್ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸ್ಗಳೆಲ್ಲ ಟೀಕುಡ್ಡು, ಫಾಲ್ ಸೀಲಿಂಗು, ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಆಲ್ಮೋಸ್ಟ್ ಎಲ್ಲದಕ್ಕೂ ಗೀಝರ್ಗಳನ್ನ ಹಾಕಿದ್ದಾರೆ. ನೀವು ತಿರ್ಗಾ ಬಂದು ಸೋಲಾರ್ ಹಾಕ್ಕೋಬೇಕು, ವಾಟರ್ ಹೀಟರ್ ಬೇಕು, ಏನೂ ಇಲ್ಲ. ರೆಡಿ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಏನು ಹೇಳ್ತೀವಿ, ರೆಡಿಯಾಗಿರುವಂತಹ ಮನೆ. ಅಬ್ಸಲ್ಯೂಟ್ಲಿ ನೋಡಿ, ಎಲ್ಲೂ ಸಹ ಜಾಗ ವೇಸ್ಟ್ ಆಗಿಲ್ಲ. ಮಾಡಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇದೆ, ಸಂಪಿದೆ, ಒಂದು 6ರಿಂದ 8,000 ಲೀಟ್ರ್ ಸಂಪ್ ಇಟ್ಟಿದ್ದಾರೆ, 500ರಿಂದ 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಮೇಲ್ಗಡೆ ಹೋದಲ್ಲಿ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಅಲ್ಲೂ ಸಹ ಜಾಗ ಇದೆ, ಮಾಡಿದ್ದಾರೆ. ಈ ಮನೆ ಮೈಸೂರು ಮಧ್ಯಭಾಗದಿಂದ 9 ಕಿಲೋಮೀಟ್ರ್ ಆಗುತ್ತೆ. ಟಿ ನರಸೀಪುರ ರಸ್ತೆಯಲ್ಲಿರುವಂಥದ್ದಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಿಂದ. ನಾನು ಸುಪ್ರೀತ್ ಅನಂತಸ್ವಾಮಿ ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನೀವು ಮುಂದೆ ಬರ್ತೀನಿ. ಈ ಮನೆಯ ಸೆಲ್ಲಿಂಗ್ ರೇಟ್ ಏನು, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಹೌಸ್, ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ವಾಟ್ಸ್ಆ್ಯಪ್ ಮಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ನಾನು ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ